ಶ್ರೀನಿವಾಸ್ ಇನ್ಸ್ಪೆಕ್ಟರ್ ಮೋಹನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಬಿಡಪ್ಪ. ಸುಮ್ನೆನಾ? ನಿಮ್ ಮನೆಯವ್ರು ನಮ್ಸೋ ಸುಲಭನಾ? ಹೆದರೇ ಬಿಟ್ಟಿದ್ದಾರೆ. ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸದ್ಯ ಇಷ್ಟರಲ್ಲೇ ಮುಗೀತಲ್ಲ. ಇನ್ನಾದ್ರೂ ಅವರು ಸೂಜಿನ ನಮ್ಮ ಮನೆ ಒಂದು ಭಾಗ ಅಂತ ಒಪ್ಕೋತಾರೆ ಅನ್ಕೊಂಡಿದ್ದೀನಿ. ಸೂಜಿನ ಕರ್ಕೊಂಡು ಹೋಗಿ ಊಟ ಕೊಡು. ಆಯ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಸೂಜಿ ಕಳೆದೇ ಹೋಗ್ಬಿಡೋಳು. ನಾನ್ ಕಂಬಿ ಹಿಂದಿರ್ಬೇಕಾಗ್ತಾ ಇತ್ತು. ಸಾರಿ ಪಪ್ಪ. ಮಾತಾಡ್ಬೇಡ ನೀನು. ನಿಮ್ಮಿಂದಾನೆ ಇವಳು ಸೂಜಿನ ಕಾಡಿಗೆ ಬಿಟ್ಟು ಬರೋ ಧೈರ್ಯ ಮಾಡಿದ್ದು. ಏನೋ ಏನೋ ಇದೊಂದು ಆರೋಪ ಕಮ್ಮಿ ಆಗಿತ್ತು ನೋಡೋ ನನಗೆ. ಆದ್ರೆ ನಂಗೆ ಸೂಜಿ ಕಂಡ್ರೆ ಇಷ್ಟ ಇಲ್ಲ. ಏಯ್, ಅವಳೇನ ಅಂಗಡಿಲಿರೋ ವಸ್ತು ಅನ್ಕೊಂಡಿದ್ಯಾ? ಬೇಡ ಅಂದಾಗ ಬಿಸಾಕಕ್ಕೆ. ಆಟಕ್ಕೆ ಜೊತೆ ಆಗ್ಲಿ ಅಂತ ಅವಳನ್ನ ಕರ್ಕೊಂಡ್ ಬಂದು ಇವಾಗ ಅವಳೇ ಆಟ ಆಡ್ಸೋ ಹಾಗಾದ್ರೆ ಇವಳ್ಯಾಕ್ ಸಹಿಸ್ಕೊಂಡಿರ್ಬೇಕು? ಇವಳೇ ಇಲ್ಲಿರೋದ್ ಬೇಡ ಅಂತಂದ್ಮೇಲೆ ಅವಳು ಇಲ್ಲಿರೋದ್ ಬೇಕಾಗಿಲ್ಲ. ಅವಳನ್ನ ಬೇಕಾದ್ರೆ ಅನಾಥಾಶ್ರಮಕ್ಕೆ ಸೇರಿಸಿ, ನಾನೇ ಸೇರಿಸ್ತೀನಿ. ನೋ, ಅವಳು ಎಲ್ಲೂ ಹೋಗಲ್ಲ. ಅವಳು ಬೇಡ ಅನ್ನೋರೆ ಹೋಗ್ಲಿ. ಬೆಳಿಗ್ಗೆ ಬೆಳಿಗ್ಗೆ ಶಾಂತವಾಗಿ ಕಾಫಿ ಕುಡಿಬೇಕಾದ್ರೆ ಯಾಕೆ ಕಿರ್ಚಾಡ್ತಾ ಇದ್ಯಾ? ರಶ್ಮಿ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ ಅಮ್ಮ, ಇಡೀ ಮನೆನೇ ಜಾಲಾಡ್ದೆ, ಅವಳೆಲ್ಲೂ ಕಾಣಿಸ್ತಿಲ್ಲ. ಇತ್ಲಲ್ಲಿ ಇರ್ಬೋದು. ಬಹುದು ಅಂತ ಹೇಳ್ಕೊಳ್ತಾ ಇಲ್ಲೇ ನಿಂತ್ಕೊಂಡಿದ್ಯಾ? ಹೋಗ್ ನೋಡು. ಬುದ್ಧಿ ಹೇಳಿ ಅವರನ್ನ ಬೆಸಿಬೇಕಾದ ನೀವೇ ಹೀಗೆ ಮಾತಾಡಿದ್ರೆ ರಶ್ಮಿ ಇನ್ನೂ ಬಂಡ್ ಬೀಳಲ್ವಾ? ಅವರಿಬ್ರನ್ನು ಹೊಂದ್ಸೋಕ್ ನೋಡ್ಬೇಕಲ್ವಾ? ಯಾಕೋ ಹೊಂದಿಸ್ಬೇಕು? ರಶ್ಮಿ ಈ ಮನೆ ಮಗಳು. ಸೂಜಿ ಕೂಡ ಅಲ್ಲ, ಅವಳು ನಿಮಗೆ ಸಾಕು ಮಗಳು ಅಷ್ಟೇ, ನನಗಲ್ಲ, ಅಮ್ಮನಿಗೂ ಅಲ್ಲ. ನೋಡಿ ಅತ್ತೆ, ಸ್ವಲ್ಪನಾದ್ರೂ ಇವ್ರಿಗೆ ಚಿಂತೆ ಇದೆಯಾ ಅಂತ? ಸೂಜಿ ಕೂಡ ನಿಮ್ ಥರಾನೇ ಅನುಸರಿಸ್ಕೊಂಡು ಹೋಗುವಂತ ನೀವು ಹೇಳಿದ್ದೀರಾ? ನೀವು ಹಾಗೆ ಹೇಳೋ ತನಕ ರಶ್ಮಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ.